ರಾಜನಂದಿನಿ ಬಟ್ಟೆಗಳು ಕೂಡ ಅಲ್ಲಿದ್ದಾವೆ ಅಂತ ಮೊದಲೇ ಅನುಗೆ ತಿಳಿಸ್ಬೇಕಾಗಿತ್ತು. ಛೇ, ತಪ್ಪು ಮಾಡಿದೆ. ಈಗ ಅವಳು ಹಾಕ್ಕೊಂಡಿರೋದು ರಾಜನಂದಿನಿ ಬಟ್ಟೆ ಅಂತ ಗೊತ್ತಾದ್ರೆ ಏನು ಅನ್ಕೋತಾಳೋ ಏನೋ. ಸರ್, ಇದು ಯಾರ ಬಟ್ಟೆನೋ ಗೊತ್ತಿಲ್ಲ, ಕಾಣಿಸ್ತು ಹಾಕೊಂಡೆ. ಸರಿ ಹೋಗ್ತಿಲ್ಲ ಅಂದ್ರೆ ಹೇಳಿ, ನಾನು ಬೇರೆ ಹಾಕೊಳ್ತೀನಿ. ಅವತ್ತು ಅಷ್ಟೇ ಕಾನ್ಫರೆನ್ಸ್ ಹಾಲ್ಗೆ ಮೀರಾ ಮ್ಯಾಮ್ ತರ ಬಟ್ಟೆ ಹಾಕೊಂಡು ಬಂದಾಗ ನೀವು ಬೈದಿದ್ರಿ, ನೆನ್ಪಿದ್ಯಾ? ಆಗ ಆ ಬಟ್ಟೆ ನಿಮ್ಗೆ ಇಷ್ಟ ಆಗಿರ್ಲಿಲ್ಲ. ಇದು ನಾನು ಹಾಕೊಳ್ಳೋ ತರನೇ ಇದೆ ಅಲ್ವಾ, ಅದಕ್ಕೆ ಹಾಕೊಂಡೆ. ಬೇಡ ಅಂದ್ರೆ ಹೇಳಿ, ನಾನು ಆಗ್ಲೇ ಹಾಕೊಂಡಿದ್ ಬಟ್ಟೆ ವಾಶ್ ಮಾಡಿಟ್ಟಿದ್ದೀನಿ. ಒಣಗದ ಮೇಲೆ ನಾನು ಅದನ್ನೇ ಹಾಕೋತೀನಿ. ನಾನು ಈ ಬಟ್ಟೆ ಹಾಕೊಂಡಿರೋದು ನಿಮ್ಗೆ ಇಷ್ಟ ಆಗಿಲ್ಲ ಅನ್ಸತ್ತಲ್ವಾ? ಅನು, ಇದನ್ನ ಹಾಕೊಂಡಿರೋದಕ್ಕೆ ನೀನೇನು ಸಂಜಾಯಿಷಿ ಕೊಡಬೇಕಾಗಿಲ್ಲ. ಇದನ್ನ ಇನ್ಯಾರಾದರೂ ಹಾಕೋಬಹುದು ಅಂತಂದ್ರೆ ಅದು ಕೇವಲ ನೀನು ಮಾತ್ರ. ಕೂತ್ಕೋ, ಊಟ ಮಾಡೋಣ ಬಾ, ಕೂತ್ಕೋ. ಸರ್, ಇದೆಲ್ಲ ನೀವೇ ತಯಾರಿ ಮಾಡಿದ್ರಾ? ಆಶ್ಚರ್ಯ ಪಡೋದೇನು ಬೇಕಾಗಿಲ್ಲ. ನೀನು ಬಾತ್ರೂಮಲ್ಲೇ ಅಷ್ಟೊತ್ತಿದ್ದೆ. ಆಡ್ಕೋಬೇಡಿ ಸರ್, ಮೊದಲೇ ಬಟ್ಟೆ ಎಲ್ಲಿದೆ ಅಂತ ಗೊತ್ತಿದ್ದಿದ್ರೆ ನಾನೇ ಬೇಗ ಬಂದು ನಿಮಗೆ ಹೆಲ್ಪ್ ಮಾಡ್ತಿದ್ದೆ. ಬೇಡ ಬೇಡ ಬೇಡ, ನನ್ನ ಟೀಗೇನೆ ಅಷ್ಟೊಂದು ಬೈದೆ, ಇನ್ನು ಅಡುಗೆಗೆ ಸಹಾಯ ಕರ್ತಿದ್ರೆ ಅಷ್ಟೇ. ಅಲ್ಲೇ ನನ್ನ ಬಂಗಾರ ಮಿನುಗೋಕೆ ಇಷ್ಟೊತ್ತು ಬೇಕಾಯ್ತು. ಸರ್, ಬಂಗ್ಲೆ ಅಂದ್ರೆ ಗಂಗೋತ್ರಿ ಪಕ್ಕದ ಬಂಗ್ಲೆ ತಾನೆ? ನೀನು ಮೈಸೂರು ಬಂಗ್ಲೆ ಅಂದ್ರೆ ಅದೇ ತಾನೆ, ಹೋಗಿಲ್ವಾ ಯಾವತ್ತು? ಇಲ್ಲ ಸರ್, ಬೆಂಗಳೂರು ಸಿಟಿ ಟ್ರಾಫಿಕ್ ಅಲ್ಲಿ ಓಡಿಸಿ ಕ್ಲಚ್ಚು ಬ್ರೇಕು ಎರಡೇ ಜೀವನ ಆಗೋಗಿದೆ. ಮನ್ಸಾರ ಆಕ್ಸಿಲೇಟರ್ ತುಳಿತಿರೋದೇ ಇವಾಗ ಸರ್. ಚೆನ್ನಾಗಿ ಮಾತಾಡ್ತೀಯಪ್ಪ ನೀನು ಹೋಗು, ನಾನು ಹೇಳ್ತೀನಿ. ಹಲೋ ಜಲಂಧರ, ನಾನು ಬರ್ಬೇಕಾಗಿರೋ ಜಾಗಕ್ಕೆ ಬಂದಾಗಿದೆ. ಹೌದಾ ಗುರುಗಳೇ? ಇನ್ನು ನನಗೇನು ಭಯ ಇಲ್ಲ. ಈ ಚಿತ್ತರಂಜನ್ನ ನಮ್ದವ್ರಿಗೆ ಭಯ ಅನ್ನೋದು ಯಾವತ್ತೂ ಇರಲ್ಲ. ನಿನ್ನ ಕಡೆಯವರಿಂದ ಸುದ್ದಿ ಏನಾದ್ರು ಬಂತ? ಈಗ ತಾನೇ ಆರ್ಯವರ್ಧನ್ ತಮ್ಮ ಮೈಸೂರು ಕಡೆ ಹೋಗ್ತಿದ್ದಾನೆ. ಅವರ ಬಂಗ್ಲೆ ಒಂದಿದೆ ಮೈಸೂರು ಯೂನಿವರ್ಸಿಟಿ ಹತ್ರ. ಇಷ್ಟು ಸಾಕು, ಮುಂದಿಂದನ್ನ ನಾನೇ ನೋಡ್ಕೋತೀನಿ. ಅರೆ, ಏನ್ ಶ್ಲೋಕ ಹೇಳಿ ಶುರು ಮಾಡ್ತೀಯಾ? ಹೇಗೆ ಬಡ್ಸದ ಮೇಲೂ ಸುಮ್ಮನೆ ಕೂತಿದೆಯಲ್ಲ, ಶುರು ಮಾಡು. ಬಡ್ಸೋದಷ್ಟೇ ನಿಮ್ ಕೆಲ್ಸನಾ? ನೀನ್ ಶುರು ಮಾಡು, ನಾನು ಶುರು ಮಾಡ್ತೀನಿ. ಬನ್ನಿ ಸರ್, ಈಗ ಯಾಕೆ ನೀವು ಒಳ್ಳೆ ಹಳೆ ಹೆಂಡತಿ ತರ ಆಡ್ತಿದ್ದೀರಾ? ಹಳೆ ಹೆಂಡ್ತಿನ? ನೀನು ನಿನ್ನ ಹೊಸ ಪದಗಳು. ಹಳೆ ಹೆಂಡತಿ ಅನ್ನೋದು ಹೊಸ ಪದ ಅಲ್ಲ ಸರ್, ಹಳೇದೆ. ಬನ್ನಿ ಕುತ್ಕೊಳ್ಳಿ. ನಿನ್ನ ಹಾಗೆ ಬಿಟ್ರೆ ನೀನು ಮಾತಾಡ್ತಾನೇ ಇರ್ತೀಯ. ಹೇಗಿದೆ? ಸೂಪರ್ ಆಗಿದೆ. ಸೂಪರ್. ನಾನು ನೋಡ್ಬಿಡ್ತೀನಿ. ಸೂಪರ್.
ಉಪ್ಪು ಖಾರನೇ ಇಲ್ವಲ್ಲ ಅನು. ಪರವಾಗಿಲ್ಲ ಸರ್, ಚೆನ್ನಾಗೇ ಇದೆ. ನೋ ಇಟ್ಸ್ ನಾಟ್ ಓಕೆ ಅನು. ನಾನು ಅಡುಗೆ ಮಾಡಿ ತುಂಬಾ ವರ್ಷಗಳಾಯ್ತು. ಲಾಸ್ಟ್ ಟಚ್. ನನ್ನನ್ನು ಕ್ಷಮಿಸ್ಬಿಡು. ಕ್ಷಮಿಸೋದು ಯಾಕೆ? ಇಟ್ಸ್ ಓಕೆ. ಫುಡ್ ಸ್ಟ್ರೀಟಲ್ಲಿ ಕಣ್ಣಲ್ಲಿ ಮೂಗಲ್ಲಿ ನೀರು ಬರೋ ಥರ ತಿಂಡಿ ಇಷ್ಟಪಡೋ ನೀನು. ನಾನು ನೋಡಿದ್ರೆ ಏನು ಅಡುಗೆ ಮಾಡಿ ಹಾಕಿದ್ದೀನಿ ನಿನಗೆ. ಇನ್ನೂ ಯೋಚನೆ ಮಾಡು, ಇನ್ನೂ ಮದುವೆ ಆಗಿಲ್ಲ. ಮದ್ವೆ ಆದ್ಮೇಲೆ ನೀವೇ ನಂಗೆ ಅಡ್ಗೆ ಮಾಡಿ ಹಾಕ್ತೀರಾ? ಅಹಿಂಸೆ ನೀನು ಅದನ್ನ ಕಷ್ಟಪಟ್ಟು ತಿನ್ನೋದು ಬೇಡ ಅನ್ನೋ. ತಿನ್ನೋ ವಿಷಯದಲ್ಲಿ ನೀನೇ ಬಾಸ್. ಈಗಲೇ ನಿನಗಿಲ್ಲಿ ವನವಾಸ ಕೊಡಿಸ್ತಾ ಇದ್ದೀನಿ. ಇದರ ಮೇಲೆ ಗೆಡ್ಡೆ ಗೆಣಸು ತಿನ್ನೋ ಅನುಭವನೂ ನಾನು ನಿನಗೆ ಕೊಡೋಕೆ ಇಷ್ಟಪಡಲ್ಲ. ನಾನು ಬಾ, ಹೊರಗಡೆ ಹೋಗಿ ಊಟ ಮಾಡೋಣ. ಬಾ. ಸರ್, ನಂಗಿದೆ ಓಕೆ. ಇಲ್ಲ ಇಲ್ಲ ಇಲ್ಲ, ಬಾ 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 ಬಾ, ಕಮ. ಸರ್, ಮನೇಲಿ ಮಾಡಿರೋ ಅಡಿಗೆ ಬಿಟ್ಟು ಈ ತರ ಹೊರಗಡೆ ಬಂದ್ ತಿಂದ್ರೆ ಅಮ್ಮ ಬೈತಾಳ ನಂಗೆ. ಅಮ್ಮನಿಗೆ ಹೇಳ್ಬೇಡ. ನೀವು ನಿಮ್ ಹುಡುಗಾಟನೋ ಎಲ್ಲಿ ಅಂತ ಊಟ ಮಾಡೋದು? ಬೇಡ ಬಿಡಿ, ನಾನು ಅದೇ ತಿಂತೀನಿ. ನೋಡು, ನಿನ್ನ ಮಾತಲ್ಲೇ ಉತ್ಸಾಹ ಇಲ್ಲ. ಬೇರೆ ಗತಿ ಇಲ್ಲ, ಅದನ್ನೇ ತಿನ್ನೋಣ ಅಂತ ಹೇಳೋ ಹಾಗಿದೆ. ನೋಡೋಣ, ನೀನು ನನಗೋಸ್ಕರ ಕಾಂಪ್ರಮೈಸ್ ಮಾಡೋ ಅವಶ್ಯಕತೆ ಇಲ್ಲ. ಸರ್, ಇಷ್ಟು ಚಿಕ್ಕ ವಿಷಯಕ್ಕೆ ಕಾಂಪ್ರಮೈಸ್ ಅಂತ ಎಲ್ಲ ಮಾತಾಡ್ತಿದ್ದೀರಲ್ಲ. ಕಾಂಪ್ರಮೈಸಸ್ ಶುರು ಆಗೋದು ಚಿಕ್ಕ ವಿಷಯಗಳಿಂದಲೇ. ನೀನು ವಯಸ್ಸಾದವ್ರನ್ನ ಮದುವೆ ಆಗ್ತಿದೆ ಅಂತ ಎಲ್ಲದಕ್ಕೂ ಕಾಂಪ್ರಮೈಸ್ ಆಗ್ಬೇಡ. ಸರ್, ಮಾತಿಗೂ ವಯಸ್ಸಾಗಿದೆ ಅಂತ ಹೇಳ್ತಿದ್ದೀರಲ್ಲ. ಕುವೆಂಪು ಅವ್ರು ಏನ್ ಹೇಳಿದಾರೆ ಗೊತ್ತಾ? ಕುವೆಂಪು ಅವರ ಅವ್ರು ಏನ್ ಹೇಳಿದಾರೆ ಗೊತ್ತಾ? ಏನ್ ಹೇಳಿದ್ದಾರೆ? ಅವ್ರ ಮಗ ಪೂರ್ಣಚಂದ್ರ ತೇಜಸ್ವಿ ಅವರು 2 ವರ್ಷದ ಮಗು ಆಗಿದ್ದಾಗ ಕುವೆಂಪು ಅವ್ರು ಏನ್ ಬರೆದ್ರು ಗೊತ್ತಾ? ತೇಜಸ್ವಿ, ನೀನು 2 ವರ್ಷದ ಕಂದ, ನಾನ್ 2 ವರ್ಷದ ತಂದೆ, ನಾವಿಬ್ರು ಒಂದೇ. ಹಾಗೇನೆ ನಮ್ಮಿಬ್ರಿಗೂ ವಯಸ್ಸಾಗಿದೆ ಅಂತ ನಾವ್ ಅನ್ಕೋಬಾರ್ದು. ನಮ್ಮಿಬ್ರಿಗೂ ಒಂದೇ ವಯಸ್ಸು, ಅದು ನಮ್ ಪ್ರೀತಿ ವಯಸ್ಸು. ಇವತ್ತಿಗೆ 1 ವರ್ಷದ 9 ತಿಂಗಳಾಯ್ತು. ಸುಮ್ನೆ ವಯಸ್ಸಾಯ್ತು ಅಂತ ಒಟ್ಟುಗೂಡ್ಬೇಡಿ. ನೀನ್ ಎಷ್ಟು ಚೆನ್ನಾಗಿ ಸಮಾಧಾನ ಮಾಡ್ಬಿಟ್ಟೆ. ಕುವೆಂಪು ಅವರು ಬೇಷ್ ಅಂತಿದ್ದಾರೆ. ನೀವು ಬೇಷ್ ಅನ್ನಲ್ವಾ? ಬೇಷ್. ನಿನಗೆ ನನ್ನಲ್ಲಿ ಏನ್ ಇಷ್ಟ? ಇದೇನಿದು ಸಡನ್ ಆಗಿ ಕೇಳ್ತಿದ್ದೀರಾ? ಇಂಥದ್ದೆಲ್ಲ ಹೀಗೆ ಇದ್ದಕ್ಕಿದ್ದ ಹಾಗೆ ಕೇಳಬೇಕು ಅಂತ ಅನ್ಸೋದು. ಹೇಳು. ನಿಮ್ಗೆ ವಯಸ್ಸಾಗಿರೋದೇ ನನಗೆ ತುಂಬಾ ಇಷ್ಟ. ನಿಮ್ ಬಿಳಿ ಕೂದಲು ಇಷ್ಟ, ನಿಮ್ ಈ ಉಪ್ಪು ಮೆಣಸು ಗಡ್ಡ ಇಷ್ಟ, ನಿಮ್ ಓಲೆ, ನಿಮ್ ಕೈ ಕಡಗ. ದಿನದ ಯಾವುದೇ ಸಮಯದಲ್ಲಿ ಜಗತ್ತಿನ ಯಾವುದೇ ಮೂಲೆಯಲ್ಲಿ ನನಗೆ ಯಾರೇ ಈ ಪ್ರಶ್ನೆ ಕೇಳಿದ್ರು ನಂದಿದೆ ಉತ್ತರ. ಇದಕ್ಕೂ ಬೇಷ್ ಹೇಳ್ತೀರೇನೋ ಅಂತ ಅನ್ಕೊಂಡೆ. ಹೇಳ್ದೆ ಮನ್ಸಲ್ಲಿ. ನಿನ್ನ ವಯಸ್ಸಿನ ವೇಗಕ್ಕೆ ತಕ್ಕ ಹಾಗೆ ನಾನು ಇರ್ತೀನೋ ಇಲ್ವೋ ಅಂತ ಒಂದೊಂದ್ಸಲ ನನಗೆ ಭಯ ಆಗತ್ತೆ. ಭಯಾನ? ಅದು ಆರ್ಯವರ್ಧನ್ ಅವ್ರಿಗೆ. ಹಾಗಿದ್ರೆ ಅವ್ನು ಟೆಸ್ಟ್ ಮಾಡೋಣ. ಟೆಸ್ಟ್? ಏನು? ನನ್ ವೇಗಕ್ಕೆ ಸರಿಯಾಗಿ ನೀವ್ ಇದಿರೋ ಇಲ್ವೋ ಅಂತ ಟೆಸ್ಟ್ ಮಾಡೋಣ. ಇಲ್ಲಿಂದ ಅಲ್ಲಿ ಸೈಕಲ್ ನಿಲ್ಸ್ಕೊಂಡು ಅವ್ನು ನಿಂತಿದ್ದಾನಲ್ಲ ಅಲ್ಲಿವರೆಗೂ ಯಾರು ಫಸ್ಟ್ ಓಡ್ತಾರೆ ಅಂತ ನೋಡೋಣ. ತಮಾಷೆ ಮಾಡ್ಬೇಡ. ತಮಾಷೆ ಅಲ್ಲ ರೀ ಆರ್ಯವರ್ಧನ್ ಅವ್ರೆ, ಸೀರಿಯಸ್ ಇದು. ಅರೆ
ನಗ್ತಿದಿರಲ್ಲ. ಈ ವಿಷಯದಲ್ಲಿ ಇನ್ಮೇಲೆ ನಾವು ತಮಾಷೆ ಮಾಡಬಾರ್ದು ಅಂದ್ರೆ ನೀವೀಗ ಈ ಪಂದ್ಯಕ್ಕೆ ಬರ್ಬೇಕು. ಬರ್ತೀರಾ? ಪಂದ್ಯಾನೇ. ರೆಡಿನಾ? ನಾವು ಗೊತ್ತಲ್ಲ. ರೆಡಿನಾ ಅಂದೆ. ರೆಡಿ, ಎವರ್ ರೆಡಿ. ಸರಿ, ಹಾಗಾದ್ರೆ ಬನ್ನಿ ನೋಡಿ. ಬನ್ನಿ. ಬನ್ನಿ. ರೆಡಿ? ಆನ್ ಯೋರ್ ಮಾರ್ಕ್, ಗೆಟ್ ಸೆಟ್ ಗೋ. ಸರ್, ಮೋಸ ಮಾಡೋ ಹಾಗಿಲ್ಲ. ಓಕೆ, ರೆಡಿ, ಗೆಟ್ ಸೆಟ್ ಗೋ. ಸರ್, ಮುಂದೆ ರೋಡ್ ಬ್ಲಾಕ್ ಆಗಿದೆ. ಬೇರೆ ಯಾವ್ದಾರ ದಾರಿ ಗೊತ್ತಿದೆಯಾ ಸರ್? ನಾನೇನು ಗೂಗಲ್ಲ. ವೆಯ್ಟ್, ಚೆಕ್ ಮಾಡ್ತೀನಿ. ರಿವರ್ಸ್ ತಗೋ. ಕಡೆಯಿಂದ ಯಾವ ದಾರಿನ ತೋರಿಸ್ತಿಲ್ಲ. ನೀನು ರಿವರ್ಸ್ ತಗೋ, ನೋಡೋಣ. ಜಲಂಧರ ಕಾರ್ ತನ್ನ ಪಥಾನ ಬದಲಾಯಿಸಿ ಬೇರೆ ಕಡೆ ಚಲಿಸ್ತಾ ಇದೆ. ಸೂಪರ್. ಎಲ್ಲ ಚಿತ್ತರಂಜನ್ ಅವರ ಅನುಗ್ರಹ. ಇಂಥ ಒಳ್ಳೆ ಚಹಾ ಕುಡಿತಾ ಇದ್ರೆ ನಾವು ಎಲ್ಲಿದ್ದೀವಿ, ಯಾಕಿದ್ದೀವಿ ಅನ್ನೋದೆಲ್ಲ ಮರ್ತೇ ಹೋಗುತ್ತೆ. ಆದ್ರೆ ಈಗ ತಾನೇ ಆಗಿದ್ದನ್ನ ಮರೆಯೋ ಹಾಗಿಲ್ಲ ಸರ್. ಅಂದ್ರೆ ನಾ ಹೇಳಿದ ಟಾರ್ಗೆಟ್ಗೆ ನೀವೇ ಫಸ್ಟ್ ರೀಚ್ ಆದ್ರಿ. ನಂಗೆ ಸಖತ್ ಖುಷಿ ಆಯ್ತು ಸರ್. ಆದ್ರೆ ಮಧ್ಯೆ ಸೋಲೋ ಯೋಚನೆ ಮಾಡಿದ್ರಿ ಅಲ್ವಾ? ನೀವು ಬೇಕಂತಾನೆ ಸ್ಲೋ ಮಾಡಿದ್ದು ಅಂತ ನನಗ್ ಗೊತ್ತಾಯ್ತು. ವಾವ್, ಜಾಣೆ. ಹಾಗೇನಾದ್ರೂ ಮಾಡಿದಿದ್ರೆ ಒಂದ್ ಒದೆ ಬೀಳ್ತಿತ್ತು. ನನಗೆ ಹೊಡಿತೀಯಾ? ಸಾರಿ ಸರ್, ಸ್ವಲ್ಪ ಜಾಗ ಕೊಡ್ರೆ ನಾನು ತಲೆ ಮೇಲೆ ಹತ್ ಕೂತ್ಕೋತೀನಲ್ವಾ? ನಿನಗೆ ಹಸಿವಾಗಿರುತ್ತೆ. ಈಗೇನೇ ಮಾತಾಡಿದ್ರು ಊಟ ಆದ್ಮೇಲೆ. ಆದ್ರೆ ಒಂದ್ ರಿಕ್ವೆಸ್ಟ್. ಏನು? ಈಗ ನಾನ್ ತಿನ್ನೋದ್ ಏನೇ ಇದ್ರು ನೀವು ನನಗೋಸ್ಕರ ಮಾಡಿದಿರಲ್ಲ ಆ ಮೊದಲ ಅಡ್ಗೆ, ಅದನ್ನೇ. ಅದೇ, ಬೇರೆ ಯಾವ್ದು ಬೇಡ ನಂಗೆ. ಅರೆ, ಆದ್ರೆ ಹೊರಗಡೆ ಬಂದಿದ್ದೆ ಊಟ ಮಾಡೋಕಲ್ವಾ? ಪಂದ್ಯ ಆಡಕ್ಕೆ. ಆರ್ ಯು ಶೋರ್? ಅನು ಆ ಅಡ್ಗೆ ಸಪ್ಪೆ ರುಚಿಯಾಗಿಲ್ಲ ತಾನೆ? ಆದ್ರೆ ನೀವ್ ಮಾಡಿರೋದಲ್ವಾ, ನನ್ಗದೇ ಓಕೆ. ತಗೊಳ್ಳಿ ಸರ್. ಚೇಂಜ್ ಇಲ್ವಾ ಸರ್? ಏರ್ಟಿಗೆ ಇಷ್ಟೊಂದು ದುಡ್ಡು ಕೊಟ್ರೆ ನನ್ನ ಸೈಕಲ್ಲೇ ನಿಮಗೆ ಕೊಡಬೇಕಾಗುತ್ತೆ. ಚೇಂಜ್ ಇಲ್ಲ ಸರ್. ಪರವಾಗಿಲ್ಲ, ತಗೊಳ್ಳಿ. ಚೇಂಜ್ ಕೊಡೋದೇನು ಬೇಕಾಗಿಲ್ಲ. ನಮಗೊಂದಿಷ್ಟು ಕನಸುಗಳನ್ನ ಕೊಟ್ರಿ, ಅಷ್ಟು ಸಾಕು. ಕನ್ಸ? ನನ್ನ ಮನ್ಸಲ್ಲಿ ನಾನೇನು ಅನ್ಕೊಂಡೋ ಅದೇ ನೀನು ಅನ್ಕೊಂಡೆ ಅಲ್ವಾ? ಬಾರೇ ಬಾರೇ ಚಂದದ ಚೆಲುವಿನ ತಾರೆ, ಬಾರೇ
ಒಲವಿನ ಚಿಲುಮೆಯ ಧಾರೆ ಕಣ್ಣಿನ ಸನ್ನಿಯ ಸ್ವಾಗತ ಮರೆಯಲಾರೆ ಚೆಂದುಟಿ ಮೇಲಿನ ಹೂನಗೆ ಮರೆಯಲಾರೆ ಬಾರೆ ಬಾರೆ ಚಂದದ ಚೆಲುವಿನ ಧಾರಿ ಒಲವಿನ ಚಿಲುಮೆಯ ಧಾರಿ. ಬರ್ತೀನಿ ಸರ್. ಬಾರೆ 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 ಚಂದದ ಚೆಲುವಿನ ತಾರೆ ಬಾರೆ ಬಾರೆ. ಹಲೋ, ಹರ್ಷ ಸರ್ಗೆ ಗಾಡಿ ಕಳಿಸಿದ್ದೆ, ಹೊಟ್ರಾ? ಎಲ್ಲಿದ್ದಾರಂತೆ? ಸರ್ ಅದನ್ನು ಹೇಳೋಕ್ಕೆ ಫೋನ್ ಮಾಡಿದೆ. ನಾವು ಕಳಿಸಿದ ಕಾರಲ್ಲಿ ಹರ್ಷ ಸರ್ ಬರ್ತಿಲ್ಲ, ಅವ್ರ ಕಾರಲ್ಲೇ ಹೊರಟ್ಬಿಟ್ಟಿದ್ದಾರೆ. ಏನ? ಹೌದು ಸರ್, ಈಗಾಗಲೇ ಅವರು ಮೈಸೂರು ಹತ್ತತ್ರ ತಲುಪಿರ್ತಾರೆ. ಅವ್ರು ಯಾವ್ಯಾವ ದಾರಿಲಿ ಹೋಗ್ತಾ ಇದ್ದಾರೋ ಅದನ್ನ ನೋಡ್ಕೊಂಡು ಇಮಿಡಿಯೇಟ್ ಆಗಿ ಅಪ್ಡೇಟ್ ಮಾಡ್ತಾರೆ. ಇದು ನಿನ್ನ ಕೋಣೆ, ಹಾಯಾಗಿ ನಿದ್ದೆ ಮಾಡು. ನೀವು ನಾನು ಪಕ್ಕದ ಕೋಣೆಯಲ್ಲಿ ಮಲ್ಕೋತೀನಿ. ಪಕ್ಕದಲ್ಲೇ ಇರ್ತೀರಾ ಅಲ್ವಾ ಸರ್? ಯಾಕೆ ಒಬ್ಬಳೆ ಮಲ್ಗೋಗಿ ಭಯನಾ? ಮಿಡಲ್ ಕ್ಲಾಸ್ ಮನೆಗಳಲ್ಲಿ ರೂಮ್ ಅನ್ನೋ ಕಾನ್ಸೆಪ್ಟ್ ಇದ್ರು ಎಲ್ರು ಮಲ್ಗೋದೆ ಹಾಲಲ್ಲಿ. ಇವತ್ತಿನವರೆಗೂ ನಾನು ಅಪ್ಪ ಅಮ್ಮನ ಜೊತೆ ಮಲ್ಗೆನೆ ಅಭ್ಯಾಸ. ಕೆಟ್ಟ ಕನ್ಸ್ ಬಿದ್ದಾಗ ಅಮ್ಮನ ತಪ್ಕೋತಾ ಇದ್ದೆ, ಅಪ್ಪ ಸಮಾಧಾನ ಮಾಡ್ತಿದ್ರು. ಈಗ ಒಬ್ಳೆ ಅಂದ್ರೆ ಸ್ವಲ್ಪ ಭಯನೇ ಸರ್. ಈಗೇನು ತಪ್ಕೊಳ್ಳೋಕೆ ಜೊತೆಗೆ ನಾನೇ ಇರಬೇಕು ಅಂತ ಸುತ್ತಿ ಬಳಸಿ ಹೇಳ್ತಿದ್ಯಾ? ನಾನು ಪಕ್ಕದ ಕೋಣೆಯಲ್ಲೇ ಇರ್ತೀನಿ. ನಾನು ಏನೇ ಇದ್ರು ಏನೇ ಬೇಕಿದ್ರು ನನ್ನನ್ನು ಕರಿ, ನಾನು ನನ್ನ ಕೋಣೆ ಬಾಗಿಲು ತೆಗೆದೇ ಇರ್ತೀನಿ, ಸರಿನಾ? ಇವತ್ತು ಬೇರೆ ಏನು ಆಯ್ಕೆನೇ ಇಲ್ಲದೆ ಇಲ್ಲೇ ಉಳ್ಕೊಳ್ಳೋ ಹಾಗಾಯ್ತು. ಆದರೆ ನಾಳೆ ಹುಟ್ಟೋ ಸೂರ್ಯ ನಮಗೋಸ್ಕರ ವೆಲ್ ಪ್ಲ್ಯಾಂಡ್ ಆಗಿ ಹುಟ್ಟುತ್ತಾ ಇದ್ದಾನೆ. ನಾಳೆ ನಿನಗೋಸ್ಕರ ಒಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನ್ ಸರ್ಪ್ರೈಸ್ ಸರ್? ಅರೆ, ಸರ್ಪ್ರೈಸ್ ಏನು ಅಂತ ಹೇಳಿದ್ರೆ ಅದು ಸರ್ಪ್ರೈಸ್ ಉಳಿಯತ್ತಾ? ಇಟ್ಸ್ ಅ ಸರ್ಪ್ರೈಸ್. ಬಟ್ ಟ್ರಸ್ಟ್ ಮೀ, ಯು ಆರ್ ಗೋಯಿಂಗ್ ಟು ಲೈಕ್ ಇಟ್. ನೀವ್ ಹೀಗೆ ಹೇಳಿದ್ರೆ ನಿದ್ದೆ ಬಂದಂಗೆ. ಹೋಗಿ ಸರ್. ಇಷ್ಟು ಹೇಳಬಾರ್ದಾಗಿತ್ತು ನಾನು. ಎನಿ ಹೌ, ಗುಡ್ ನೈಟ್. ನೀವು ಮಲ್ಕೊಳ್ಳಿ ಸರ್, ಎತ್ತಿರ್ಬೇಡಿ. ನಾನು ನನ್ನ ಕೋಣೆಗೆ ಹೋಗಿ ಲೈಟ್ ಆನ್ ಮಾಡಿ ಆಫ್ ಮಾಡಿದೆ ಅಂತಂದ್ರೆ ನಾನು ಮಲಗಿದೆ ಅಂತ ಅರ್ಥ.